ಜೈ ಶ್ರೀ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಕರ್ನಾಟಕದ ಅತ್ಯಂತ ಸುಂದರವಾದ ಜಲಪಾತಗಳಲ್ಲಿ ಒಂದಾದ ಗೋಕಾಕ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬರ್ರಿ ನೋಡೋಣ. ಗೋಕಾಕ್ ಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತ ಘಟಪ್ರಭಾ ನದಿ 52 ಮೀಟರ್ ಅಂದರೆ 170 ಅಡಿ ಎತ್ತರದಿಂದ ಧುಮುಕಿ ಬೀಳುವುದರಿಂದ ಪ್ರಸಿದ್ಧ ಪಡೆದಿದೆ. ಇದರ ಅಗಲ ಕುದುರೆಗಾಲಿನ ಆಕಾರ ಮತ್ತು ನೀರಿನ ಭಾರೀ ಹರಿವಿನಿಂದ ಇದನ್ನು ಕರ್ನಾಟಕದ ನಯಗಾರ ಅಂತ ಕರೀತಾರೆ. ಮಳೆಗಾಲದಲ್ಲಿ ಶುರು ಆದಮೇಲೆ ಈ ಜಲಪಾತದ ಸೌಂದರ್ಯ ಇನ್ನೂ 10 ಪಟ್ಟು ಹೆಚ್ಚಾಗುತ್ತದೆ. ದೂರದಿಂದಲೇ ನೀರಿನ ಗರ್ಜನ ಕೇಳಿಸ್ತಾ ಇರ್ತದೆ. ಜಲಪಾತದ ಹತ್ತಿರ ನಿಂತಾಗ ಮುಖಕ್ಕೆ ತಂಪಾದ ನೀರಿನ ಹನಿಗಳ ಬೀಳುವ ಅನುಭವ ನಿಜಕ್ಕೂ ಮರೆಯಲಾಗದಂಥದ್ದು. ಅದಕ್ಕೆ ವರ್ಷಕ್ಕೆ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ಸುಮಾರು 200 ಮೀಟರ್ ಉದ್ದದ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಈ ಸೇತುವೆ ಮೇಲೆ ನಿಂತು ನೋಡಿದರೆ ಇಡೀ ಜಲಪಾತದ ಅದ್ಭುತ ದೃಶ್ಯ ಕಣ್ಣಿಗೆ ಮತ್ತು ಮನಸ್ಸಿಗೆ ಬೇರೆ ರೀತಿಯ ಖುಷಿ ಕೊಡುತ್ತೆ. ಆದರೆ ಈಗ ಅದು ಬ್ರಿಡ್ಜ್ನ ಬಂದ್ ಮಾಡ್ಯಾರ. ಯಾಕಂದ್ರೆ ಅದು ಭಾಳ ಹಳೇದೈತೆ ಅಂಥೇಳಿ ಅಂತ ರಿಸ್ಕ್ ಭಾಳ ಐತೆ ಅಂತ ಹೇಳಿ ಅದನ್ನ ಈಗ ಬಂದ್ ಮಾಡ್ಯಾರ. ಅದನ್ನ ಇನ್ನೊಂದು ಹೆಮ್ಮೆ ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಜಲ ವಿದ್ಯುತ್ ಉತ್ಪಾದನೆ ಆರಂಭವಾದ ಸ್ಥಳಗಳಲ್ಲಿ ಗೋಕಾಕ್ ಕೂಡ ಒಂದು. 1887ರಲ್ಲಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಆರಂಭವಾಗಿತ್ತು. ಜಲಪಾತದ ಸುತ್ತಮುತ್ತಲಿನ ಚಾಲುಕ್ಯರ ಕಾಲದ ಮಹಾಲಿಂಗೇಶ್ವರ, ದುರ್ಗಾದೇವಿ ಹಾಗೂ ಪ್ರಮುಖ ದೇವಾಲಯಗಳು ಇಲ್ಲಿ ಇದ್ದಾವೆ. ನೀವು ಗೋಕಾಕ್ ಫಾಲ್ಸ್ಗೆ ಬರೋದಾದರೆ ಜುಲೈದಿಂದ ಅಕ್ಟೋಬರ್ ತನಕ ಸಮಯ ಭಾಳ ಬೆಸ್ಟ್. ಆಗ ನೀರಿನ ಹರಿವು ಜಾಸ್ತಿ ಇರುತ್ತೆ. ಪ್ರಕೃತಿಯ ಸಂಪೂರ್ಣ ಹಸಿರಿನಿಂದ ಕಂಗೊಳಿಸುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ನೀರಿನ ವೇಗ ತುಂಬ ಜಾಸ್ತಿ ಇರೋದರಿಂದ ಜಲಪಾತದ ಹತ್ತಿರ ಇಳಿಯಬೇಡಿ. ಸುರಕ್ಷತಾ ನಿಯಮಗಳನ್ನು ತಪ್ಪದೇ ಪಾಲಿಸ್ರಿ ಮತ್ತು ಪ್ರಕೃತಿಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ನಿಮಗೆ ಪ್ರಕೃತಿ, ಟ್ರಾವೆಲ್ ಮತ್ತು ಸುಂದರ ಜಾಗಗಳ ಇಷ್ಟ ಅಂದರೆ ನೀವು ಒಮ್ಮೆ ಆದರೂ ಗೋಕಾಕ್ ಫಾಲ್ಸ್ಗೆ ಭೇಟಿ ಕೊಡಬೇಕು. ಇಲ್ಲಿನ ಸೌಂದರ್ಯ ನಿಮ್ಮ ಮನಸ್ಸಿನಲ್ಲಿ ಸದಾ ಉಳಿತೈತಿ. ಸ್ನೇಹಿತರೆ, ಗೋಕಾಕ್ ಫಾಲ್ಸ್ ಅಂದರೆ ಕೇವಲ ಒಂದು ಜಲಪಾತ ಅಲ್ಲ, ಕರ್ನಾಟಕದ ನಯಗಾರ ಅಂತಲೇ ಪ್ರಸಿದ್ಧಿ ಪಡೆದಿರುವ ಈ ಜಾಗ ಪ್ರಕೃತಿ ಸೌಂದರ್ಯದ ಜೊತೆಗೆ ಇತಿಹಾಸ ಮತ್ತು ಇಂಜಿನಿಯರಿಂಗಿಗೂ ಸಾಕ್ಷಿಯಾಗೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಹೊಸ ಜಾಗ ನೋಡೋಕ್ಕೆ ಭೇಟಿಯಾಗೋಣ. ಧನ್ಯವಾದಗಳು. ಮತ್ತೆ ಸಿಗೋಣ. ಅಲ್ಲಿವರೆಗೂ ರಾಧೆ ರಾಧೆ.